ಸರ್ಕಾರಕ್ಕೆ ಮತ್ತೊಂದು ಮನೆಗೆ ನಾವು ಕೆಲಸ ಕೊಟ್ಟಿದ್ದೆ ಅವ್ರಿಗೆ ವಿನಂತಿ ಮಾಡಿದ್ದೀವಿ. ಅದನ್ನು ಸರ್ಕಾರ ದಯಮಾಡಿ ಅದನ್ನು ಪರಿಷ್ಕರಿಸಬೇಕು ಅಂತ ವಿಶೇಷ ಪ್ರಕರಣವನ್ನು ಪರಿಗಣಿಸಿ ಅದನ್ನು ನೌಕರಿ ಕೊಡಬೇಕಂತ ನಾವು ಕೇಳ್ಕೊಂಡಿದ್ದೀವಿ. ಈ ಮೂಲಕ ಮಾಧ್ಯಮ ಮುಖಾಂತರ ಅದೊಂದು ಸರ್ಕಾರಕ್ಕೆ ವಿನಂತಿಸಿ ಈ ಮಾಧ್ಯಮಗಳು ಕೂಡ ಅದನ್ನು ಮಾಡಿಸ್ಕೊಡ್ತೀವಿ. ಶಶಿಧರ್ ಸ್ವಾಮಿ ಅಂತ ಶಶಿಧರ್ ಸ್ವಾಮಿ ಶಶಿಧರ ಅಂತ ಇಟ್ಕೊಂಡಿದ್ದೀವಿ. ಸದ್ಯದಲ್ಲಿ ಅದು ಶ ಅನ್ನೋ ಶಬ್ದದಿಂದ ಬಂದಿದೆ. ಅದರಿಂದ ಶಶಿಧರ್ ಅಂತ ನಾವು ಈಗ ನಾಮಕರಣ ಮಾಡಿದ್ವಿ. ಮಗು ನೋಡಿದಾಗ ಏನ್ ಅನ್ಸುತ್ತೆ? ಖುಷಿ ಆಗಿದೆ. ಮಗನೇ ಒಂದಂಗೆ ಆಗಿದೆ. ಆ ಒಂದು ಸಂತೋಷ ಇದೆ. ಆದರೂ ಕೂಡ ಅದನ್ನು ಹಳೆದನ್ನು ಮರಿಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಮನೆ ತುಂಬಿದ್ದೀವಿ, ಸಸಿ ಮನೆ ಬಂದಿದೆ, ಅಮ್ಮನ ಮನೆ ಬಂದಿದೆ. ಆ ಒಂದು ಸಂತೋಷದಲ್ಲಿ ಮನೆ ಮಂದಿ ಅನ್ನೋದು ಇದ್ದೀವಿ. ಮಗುವಿಗೆ ನಿಮ್ಮ ಸಂಪ್ರದಾಯದ ಪ್ರಕಾರ ಹೆಸರನ್ನ ಕರಿಬೇಕಾಗಿದ್ದು ಮೊದಲು ಯಾರು? ಅವರ ಸೋದರತ್ತೆ ಅಂತ ಅಂದ್ರೆ ನನ್ನ ಮಗಳು ಅವರು ಶಾಸ್ತ್ರ ಮಾಡಿರೋದು. ಅವರು ನಮ್ಮ ಸಹನಾರಾಮಣ್ಣ ಅವ್ರ ಪಟ್ಲ ಅದೆಲ್ಲ ಬಂದಿರೋ ನಾಮಕರಣವನ್ನು ನನ್ನ ಮಗಳ ಅಂದರೆ ನನ್ನ ಮೊಮ್ಮಗನ ಅವ್ರು ಮಾಡ್ಬೇಕಂತೀವಿ. ಆ ಥರ ಶಾಸ್ತ್ರ ಪ್ರಕಾರ ಸ್ವಾಮಿಗಳು ಮಾಡಿದ್ರು. ಮನೆಯಲ್ಲಿ ನಮ್ಮ ಹಿರಿಯರು ಹೇಳಿದ ಮಾಡಿದ್ವಿ. ಒಂದು ರೀತಿ ಖುಷಿಯಾಗಿದ್ದೀವಿ, ಸಂತೋಷದಲ್ಲಿ. ಮಗ ಬಂದ, ಸೊಸೆ ಬಂದ ಒಂದು ಇದರಲ್ಲಿ. ಆದರೆ ಅವರ ಭವಿಷ್ಯ ರೂಪಿಸ್ಕೊಳ್ಳುವಂಥ ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಅದು ಎಲ್ಲರೂ ಸೇರಿ ನಾವು ಬೀಗರು, ನಾವು ಮತ್ತು ನೀವೆಲ್ಲ ಮಾಡಿ ಸಹಾಯ ಸ್ನೇಹಿತರು ಎಲ್ಲರೂ ಮಾಡಲಿಕ್ಕೆ ಒಂದು ಆದಷ್ಟು ಇಲ್ಲಿವರೆಗೂ